ಹೌದು. ಹೀಗೆ ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುತ್ತಿರುವ ಆರೋಪಿಯ ಹೆಸರು ಮೌನೇಶ್ ಅಂತ. ಇನ್ನು 30 ವರ್ಷ. ಇವನು ನಿರ್ಮಲಾ ಅನ್ನೋ 36 ವರ್ಷದ ಮಹಿಳೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಕೆಲ ದಿನಗಳ ಹಿಂದೆ ಅನುಮಾನಾಸ್ಪದವಾಗಿ ಚರಂಡಿಯಲ್ಲಿ ಸಿಕ್ಕಿದ್ದ ಅಪರಿಚಿತ ಮಹಿಳೆ ಕೇಸ್ ವಿಚಾರವಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆರೋಪಿಯನ್ನ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಮೌನೇಶ್ ಜೊತೆ ನಿರ್ಮಲಾಗೆ ಅಕ್ರಮ ಸಂಬಂಧವಿದ್ದು ಮದುವೆ ಮಾಡಿಕೊಂಡಿದ್ದರಂತೆ. ನಿರ್ಮಲಾಗೆ 12 ವರ್ಷದ ಮಗನಿದ್ದು ಗಂಡನಿಂದ ದೂರವಿದ್ಲಂತೆ. ಮೌನೇಶ್ನ ಹೆಂಡತಿ ಬಾಣಂತನಕ್ಕೆ ಅಂತ ತವರು ಮನೆ ಸೇರಿದ್ಲು. ಹೆಂಡತಿ ತವರು ಮನೆ ಸೇರ್ತಾ ಇದ್ದಂತೆ ಇತ್ತ ಗಂಡ ಆಂಟಿಯನ್ನ ಮನೆಗೆ ಕರೆದುಕೊಂಡು ಬಂದು ಲವ್ವಿ ಡವ್ವಿ ಶುರು ಮಾಡಿದ್ದ ಆರೋಪವಿದೆ. ವಾರದಲ್ಲಿ ಹೆಂಡತಿ ತವರು ಮನೆಯಿಂದ ಗಂಡನ ಮನೆಗೆ ವಾಪಸ್ ಬರ್ತಾಳೆ ಅನ್ನೋ ವಿಚಾರ ನಿರ್ಮಲಾಗೆ ತಿಳಿತಾ ಇದ್ದಂತೆ ಗಲಾಟೆ ನಡೆದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇನ್ನು ಗಲಾಟೆ ಪ್ರಾರಂಭವಾಗುತ್ತಿದ್ದಂತೆ ನಿರ್ಮಲಾ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನೇ ಮದುವೆಯಾಗುವಂತ ಹಠಕ್ಕೆ ಬಿದ್ದಿದ್ಲು. ಆದ್ರೆ ಮೌನೇಶ್ ಇದಕ್ಕೆ ಒಪ್ಪಿಕೊಂಡಿಲ್ಲ. ಆತ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿರ್ಮಲಾ ಕೂಡ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ನೀನು ಕೆಲಸಕ್ಕೆ ಹೋದ್ರೆ ನಾನು ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ್ಲಂತೆ. ಇದಕ್ಕೆ ಕ್ಯಾರೆ ಎನ್ನದೆ ಆತ ಕೆಲಸ ಮುಗಿಸಿ ಮನೆಗೆ ಬಂದು ನೋಡಿದಾಗ ಆಕೆ ನೇಣಿಗೆ ಕೊರಳೊಡ್ಡಿದ್ದಾಳೆ. ಏನ್ ಮಾಡಬೇಕು ಅಂತ ದಿಕ್ಕೇ ತೋಚದೆ ಶವವನ್ನ 3 ದಿನ ಮನೆಯಲ್ಲೇ ಇಟ್ಟುಕೊಂಡಿದ್ದಾನಂತೆ. ನಂತರ ಹಾಸಿಗೆಯನ್ನ ತಂದು ಕವರ್ನ ಸಹಾಯದ ಮೂಲಕ ದೇಹ ಕಾಣದಂತೆ ಮುಚ್ಚಿ ಬೈಕ್ನಲ್ಲಿ ಮೃತದೇಹವನ್ನ ಸಾಗಾಟ ಮಾಡಿದ್ದಾನೆ. ದೇವನಹಳ್ಳಿಯ ತೋಟಗಾರಿಕೆ ಇಲಾಖೆ ಸಮೀಪದ ಚರಂಡಿಗೆ ಶವ ಬಿಸಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಅಲ್ಲಿಂದ ಸೀದಾ ಹೆಂಡತಿ ಮನೆಗೆ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ದೇವನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿ ಮೌನೇಶ್ನನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಮೊದಮೊದಲು ಇಬ್ಬರು ಲವ್ವಿ ಡವ್ವಿ ಅಂತ ಬೆಳೆಸಿದ ಸಂಬಂಧ ಸಾವಿನಲ್ಲಿ ಅಂತ್ಯ ಕಂಡಿದೆ. ಪರಪುರುಷನ ಮೋಹಕ್ಕೆ ಬಿದ್ದ ಮಹಿಳೆ ದುರಂತ ಅಂತ್ಯ ಕಂಡಿದ್ದಾಳೆ. ಇತ್ತ ಮಹಿಳೆಯನ್ನ ನಂಬಿಕೊಂಡಿದ್ದ ಮಗ ಮಾತ್ರ ಅನಾಥವಾಗಿದ್ದು ವಿಪರ್ಯಾಸ. ಇನ್ನು ಸಾವಿನ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದು ಆಕೆಗೆ ನೇಣಿಗೆ ಶರಣಾದ್ಲ ಅಥವಾ ಈತ ಕೊಲೆ ಮಾಡಿ ನೇಣು ಹಾಕಿ ಎಸ್ಕೇಪ್ ಆದ್ಲ ಅನ್ನೋದ್ರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.